ಸಿದ್ದರಾಮಯ್ಯ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಗಿತ್ತಲ್ಲ, ಈ ಪ್ರಕರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರು ಚರ್ಚೆಯನ್ನು ಹುಟ್ಟುಹಾಕಿದೆ. ಮಂತ್ರಿ ಆದಷ್ಟು ದಿನ ಸಚಿವರ ಟೀಮನ್ನು ಕಟ್ಟಿ ಸಭೆಯನ್ನು ನಡೆಸಿದ್ರು ರಾಜಣ್ಣ. ಆದರೆ ಸಚಿವ ಸ್ಥಾನವನ್ನು ಕಳೆದುಕೊಂಡ ನಂತರ ಸಚಿವರಿಂದ ಅಂತರವನ್ನು ಕಾಯ್ದುಕೊಂಡ್ರ ಅನ್ನುವಂತಹ ಪ್ರಶ್ನೆ. ರಾಜಣ್ಣ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ ಆಪ್ತ ಸಚಿವರು? ಸಿದ್ದು ಸಂಪುಟದಿಂದ ಕೆಎನ್ ರಾಜಣ್ಣ ಅವರಿಗೆ ಗೇಟ್ ಪಾಸ್ ಕೊಡ್ತಾ ಇದ್ದ ಹಾಗೆ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಇತ್ತೀಚೆಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು, ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು, ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಬಟ್ ಮೊದಲಿದ್ದಂತಹ ಒಗ್ಗಟ್ಟು CM ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಯಾವಾಗಲೂ ರಾಜಣ್ಣ ಅವರ ಜೊತೆಗೆ ಕಾಣಿಸಿಕೊಳ್ತಾ ಇದ್ದಂತಹ ಸಚಿವರು ಈಗ ಕಾಣಿಸಿಕೊಳ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜಣ್ಣ ಅವರಿಂದ ಅಂತರವನ್ನ ಕಾಯ್ದುಕೊಂಡ್ರ ಆಪ್ತ ಸಚಿವರು ಪರಮೇಶ್ವರ್, ಜಾರಕಿಹೊಳಿ, ಮಹದೇವಪ್ಪ ಅವರು ದೂರವಾದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಮಧ್ಯಸ್ಥಿಕೆ ಮಾಡಲು ಮನವಿಯನ್ನ ಮಾಡಿದ್ರ ರಾಜಣ್ಣ. ಒಟ್ಟೊಟ್ಟಿಗೆ ಡಿನ್ನರ್ ಮೀಟಿಂಗ್ ಮಾಡಿದವರು ಈಗ ದೂರವಾಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಯಾವುದು ಬೇಡ ಅಂಥೇಳಿ ಎಲ್ಲರೂ ಕೂಡ ರಾಜಣ್ಣ ಅವರಿಂದ ದೂರ ಸರಿದಂತೆ ಕಾಣಿಸ್ತಾ ಇದೆ. ರಾಜಣ್ಣ ಮಾತನಾಡಿದ್ದು ಯಾರ ವಿರುದ್ಧ? ರಾಹುಲ್ ಗಾಂಧಿ ವಿರುದ್ಧ. ಈಗ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದಂತಹ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಆಗಿದ್ದಾರೆ. ಅವರ ಜೊತೆಗೆ ಆಪ್ತರು ಗುರುತಿಸ್ಕೊಂಡ್ರೆ ಅದು ಬೇರೆ ರೀತಿಯ ಮೆಸೇಜ್ ಕನ್ವೆ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಮತ್ತೊಂದು ಬಣ ಇದೆ, ಅದಕ್ಕೆ ಒಂದು ದೊಡ್ಡ ಆಹಾರವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರಲ್ಲ, ರಾಜಕಾರಣದಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕು, ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅಂಥೇಳಿ. ಹಾಗಾಗಿ ಅದೇ ರೀತಿಯ ಹೆಜ್ಜೆಯನ್ನು ಈಗ ಇಟ್ಟಂತೆ ಕಾಣಿಸ್ತಾ ಇದೆ. ರಾಜಣ್ಣ ವಿಚಾರದಲ್ಲಿ ಎಚ್ಚರಿಕೆಯ ನಡೆಯನ್ನ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಅನುಸರಿಸ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಜಿ ಪರಮೇಶ್ವರು, HC ಮಹದೇವಪ್ಪ ಇವರೆಲ್ಲರೂ ಕೂಡ, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ರಾಜಣ್ಣ ಅವರಿಂದ ದೂರ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಷಯವೆಲ್ಲ ತಣ್ಣಗಾಗಲಿ, ಅದಾದ್ಮೇಲೆ ರಾಜಣ್ಣ ಅವರನ್ನು ಭೇಟಿ ಮಾಡಿ ನೋಡೋಣ, ಒಂದು ಮಧ್ಯಸ್ಥಿಕೆಗೆ ಏನಾದರೂ ಪ್ಲಾನ್ ಮಾಡಬಹುದಾ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ.